ಈ ವಿಡಿಯೋದಲ್ಲಿ ನಾವು ಅಶ್ವಿನಿ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಬಲ. ಅಶ್ವಿನಿ ನಕ್ಷತ್ರವು ವೇದ ಜ್ಯೋತಿಷ್ಯದಲ್ಲಿ ಮೊದಲನೆಯ ನಕ್ಷತ್ರವಾಗಿದ್ದು, ಹೊಸ ಆರಂಭ, ಚುರುಕುತನ ಮತ್ತು ಚಿಕಿತ್ಸಾ ಶಕ್ತಿಯ ಪ್ರತೀಕವಾಗಿದೆ. ಈ ನಕ್ಷತ್ರದ ಅಧಿಪತಿ ಕೇತು ಆಗಿದ್ದು, ಇದರ ದೇವತೆಗಳು ಅಶ್ವಿನಿ ಕುಮಾರರು, ದೇವವೈದ್ಯರು ಎಂದು ಕರೆಯಲ್ಪಡ್ತಾರೆ. ಆದ್ದರಿಂದ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ಸಹಜವಾಗಿ ಚುರುಕು, ಸಹಾಯಪ್ರಿಯ ಮತ್ತು ಶಕ್ತಿಶಾಲಿಗಳಾಗಿರುತ್ತಾರೆ. ಅಶ್ವಿನಿ ನಕ್ಷತ್ರದವರ ಪ್ರಮುಖ ಗುಣಲಕ್ಷಣಗಳಲ್ಲಿ ಚುರುಕುತನ ಮತ್ತು ವೇಗ ಪ್ರಮುಖವಾಗಿದೆ. ಇವರಿಗೆ ಯಾವ ಕೆಲಸವನ್ನಾದರೂ ಬೇಗನೆ ಪ್ರಾರಂಭಿಸಿ ಮುಗಿಸುವ ಸಾಮರ್ಥ್ಯ ಇರುತ್ತದೆ. ಇವರು ಸದಾ ಹೊಸ ಆಲೋಚನೆಗಳನ್ನು ಹೊಂದಿದ್ದು, ಕ್ರಿಯೇಟಿವ್ ಆಗಿ ಯೋಚಿಸುವ ಗುಣವನ್ನು ಹೊಂದಿರುತ್ತಾರೆ. ಸಹಾಯ ಮನೋಭಾವ ಇವರಲ್ಲಿ ಹೆಚ್ಚು ಕಂಡುಬರುತ್ತದೆ. ಇವರು ತಮ್ಮ ಸುತ್ತಮುತ್ತಲಿನ ಜನರಿಗೆ ನೆರವಾಗಲು ಸದಾ ಸಿದ್ಧರಾಗಿರುತ್ತಾರೆ. ಆತ್ಮವಿಶ್ವಾಸವೂ ಇವರ ಇನ್ನೊಂದು ಶಕ್ತಿ. ತಮ್ಮ ಮೇಲೆ ನಂಬಿಕೆಯಿಟ್ಟು ಯಾವುದೇ ಸವಾಲನ್ನು ಎದುರಿಸುವ ಧೈರ್ಯ ಇವರಿಗಿರುತ್ತದೆ. ಜೊತೆಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವ ಗುಣ ಇವರಲ್ಲಿ ಕಂಡುಬರುತ್ತದೆ. ಆದರೆ ಪ್ರತಿಯೊಬ್ಬರಲ್ಲಿರುವಂತೆ ಅಶ್ವಿನಿ ನಕ್ಷತ್ರದವರಲ್ಲಿಯೂ ಕೆಲವು ದೌರ್ಬಲತೆಗಳು ಇವೆ. ಇವರಲ್ಲಿ ಅವಸರದ ಸ್ವಭಾವ ಹೆಚ್ಚು. ಯಾವುದಾದರೂ ವಿಷಯದಲ್ಲಿ ಸಂಪೂರ್ಣವಾಗಿ ಯೋಚಿಸದೆ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರವೃತ್ತಿ ಇರುತ್ತದೆ. ಇದರಿಂದ ಕೆಲವು ಸಂದರ್ಭಗಳಲ್ಲಿ ತಪ್ಪುಗಳು ಸಂಭವಿಸಬಹುದು. ಸಹನೆ ಕೊರತೆಯೂ ಇವರಲ್ಲಿ ಒಂದು ಪ್ರಮುಖ ದೋಷ. ಕೆಲವೊಮ್ಮೆ ಕೆಲಸಗಳನ್ನು ಮಧ್ಯದಲ್ಲೇ ಬಿಟ್ಟುಬಿಡುವ ಸಾಧ್ಯತೆ ಇರುತ್ತದೆ. ಕೋಪವೂ ಬೇಗ ಬರುತ್ತದೆ, ವಿಶೇಷವಾಗಿ ವಿಷಯಗಳು ತಮ್ಮ ಇಚ್ಛೆಗೆ ತಕ್ಕಂತೆ ನಡೆಯದಿದ್ದರೆ. ಜೊತೆಗೆ ಸ್ಥಿರತೆಯ ಕೊರತೆಯಿಂದ ಒಂದೇ ಕೆಲಸದಲ್ಲಿ ಹೆಚ್ಚು ಕಾಲ ಗಮನ ಹರಿಸಲು ಕಷ್ಟವಾಗುತ್ತದೆ. ಈ ಕಾರಣಗಳಿಂದ ಆರ್ಥಿಕ ಮತ್ತು ವೈಯಕ್ತಿಕ ಸಮಸ್ಯೆಗಳು ಉಂಟಾಗಬಹುದು. ಈ ದೋಷಗಳನ್ನು ಕಡಿಮೆ ಮಾಡಲು ಮತ್ತು ಜೀವನದಲ್ಲಿ ಸಮತೋಲನ ಸಾಧಿಸಲು ಕೆಲವು ಪರಿಹಾರಗಳನ್ನು ಅನುಸರಿಸುವುದು ಉತ್ತಮ. ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತು ಆದ್ದರಿಂದ ಕೇತು ಶಾಂತಿ ಪೂಜೆ ಮಾಡುವುದು ಶುಭಕರ. ಪ್ರತಿದಿನ ಓಂ ಕೇತವೇ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಧ್ಯಾನ ಮತ್ತು ಯೋಗ ಅಭ್ಯಾಸ ಮಾಡುವುದರಿಂದ ಮನಸ್ಸಿನ ಅಶಾಂತಿ ಕಡಿಮೆಯಾಗುತ್ತದೆ ಮತ್ತು ಸಹನೆ ಹೆಚ್ಚಾಗುತ್ತದೆ. ಗೋಸೇವೆ ಅಂದರೆ ಹಸುಗಳಿಗೆ ಆಹಾರ ನೀಡುವುದು ಧಾರ್ಮಿಕವಾಗಿ ಉತ್ತಮ ಫಲ ನೀಡುತ್ತದೆ. ಮಂಗಳವಾರ ಉಪವಾಸ ಮಾಡುವುದರಿಂದ ಆತ್ಮಶುದ್ಧಿ ಮತ್ತು ಮನಶ್ಶಾಂತಿ ದೊರೆಯುತ್ತದೆ. ಅಶ್ವಿನಿ ನಕ್ಷತ್ರದವರು ಸಹಜವಾಗಿ ಚುರುಕು ಮತ್ತು ಪ್ರತಿಭಾವಂತರಾಗಿದ್ದು, ಜೀವನದಲ್ಲಿ ಯಶಸ್ಸು ಸಾಧಿಸುವ ಶಕ್ತಿ ಹೊಂದಿದ್ದಾರೆ. ಆದರೆ ತಮ್ಮ ದೌರ್ಬಲತೆಗಳನ್ನು ನಿಯಂತ್ರಿಸಿಕೊಂಡು ಸೂಕ್ತ ಪರಿಹಾರಗಳನ್ನು ಅನುಸರಿಸಿದರೆ ಅವರು ಇನ್ನಷ್ಟು ಶ್ರೇಷ್ಠ ಸಾಧನೆಗಳನ್ನು ಮಾಡಬಹುದು.